ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯಲ್ಲಿ ಆಗ್ತಿರುವ ಒಂದು ಭಾರಿ ದೊಡ್ಡ ಅಷ್ಟೇ ರೋಚಕವಾದ ಬದಲಾವಣೆ ಬಗ್ಗೆ ನಾವು ಮಾತಾಡೋಣ. ಅದೇ ಬೆಂಗಳೂರು ಮತ್ತು ವಿಜಯಪುರ ನಡುವಿನ ಹೊಸ ಸ್ಪೆಷಲ್ ಬೈಪಾಸ್ ರೈಲು. ದಿನಾಲೂ ಸಾವಿರಾರು ಜನ ಉತ್ತರ ಕರ್ನಾಟಕದಿಂದ ನಮ್ಮ ರಾಜಧಾನಿಗೆ ಹಾಗೆ ಅಲ್ಲಿಂದ ವಾಪಸ್ ಓಡಾಡ್ತಾನೇ ಇರ್ತಾರೆ ಅಲ್ವಾ? ಇಂಥ ಸುದೀರ್ಘ ಪ್ರಯಾಣದ ಆಯಾಸನ ಕಡಿಮೆ ಮಾಡಿ ಟೈಮ್ ಉಳಿಸೋಕೆ ಈ ಹೊಸ ರೂಟ್ ಒಂದು ಸೂಪರ್ ಐಡಿಯಾ ಅಂತಾನೇ ಹೇಳ್ಬೋದು. ಬನ್ನಿ, ಈ ಹೊಸ ಟ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ನಮಗೆಲ್ಲ ಏನೇನು ಲಾಭ ಅಂತ ಒಂದೊಂದಾಗಿ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. 5 ಗಂಟೆ. ಇದು ಸುಮ್ನೆ ಒಂದು ನಂಬರ್ ಅಲ್ಲ, ಬದಲಾಗಿ ಪ್ರಯಾಣದಲ್ಲಿ ನಮ್ಗೆ ಉಳಿಯೋ ಅತಿ ಅಮೂಲ್ಯವಾದ ಸಮಯ. ಹೌದು, ಈ ಹೊಸ ಬೈಪಾಸ್ ರೈಲಿಂದ ಪ್ರಯಾಣದ ಟೈಮ್ ಬರೋಬ್ಬರಿ 5 ಗಂಟೆಗಳಷ್ಟು ಕಮ್ಮಿಯಾಗ್ತಿದೆ. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಟ್ರೇನ್ನಲ್ಲಿ ಕೂತು ಹೈರಾಣಾಗೋದನ್ನ ತಪ್ಪಿಸಿ 5 ಗಂಟೆ ಮುಂಚೆನೆ ಊರು ತಲುಪ್ತೀವಿ ಅಂದ್ರೆ ಎಷ್ಟೊಂದು ರಿಲೀಫ್ ಅಲ್ವಾ? ಆ ಉಳಿದ ಟೈಮ್ನಲ್ಲಿ ನಾವೆಷ್ಟೆಲ್ಲ ಬೇರೆ ಕೆಲಸಗಳನ್ನ ಆರಾಮಾಗಿ ಮುಗಿಸ್ಕೋಬೋದು. ಹಿಂದೆಲ್ಲ ಈ 2 ಸಿಟಿಗಳ ಮಧ್ಯೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಏನೆಲ್ಲ ಅಂದ್ರೂ 15 ಗಂಟೆಗಳ ಕಾಲ ಸುದೀರ್ಘವಾದ ದಣಿವಿನ ಪಯಣ ಮಾಡಬೇಕಿತ್ತು. ಆದ್ರೆ ಈಗ ಆ ಸೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಹೊಸ ಪ್ರಯಾಣದ ಸಮಯ ಕೇವಲ 10 ಗಂಟೆ ಅಷ್ಟೇ. ಇದೇಗೆ ಮ್ಯಾಜಿಕ್ ತರಹ ಸಾಧ್ಯವಾಯಿತು ಅಂತೀರಾ? ಲಾಜಿಕ್ ತುಂಬಾ ಸಿಂಪಲ್. ರೈಲು ಜನದಟ್ಟಣೆ ಇರೋ ಹುಬ್ಬಳ್ಳಿ ಸಿಟಿಯ ಒಳಗೆ ಹೋಗೋ ಬದಲು ನೇರವಾಗಿ ಹುಬ್ಬಳ್ಳಿ ಮತ್ತು ಗದಗ್ ಬೈಪಾಸ್ ಮೂಲಕ ಹೋಗೋ ಹಾಗೆ ರೂಟ್ ಚೇಂಜ್ ಮಾಡಿದ್ದಾರೆ. ಸಿಟಿಯೊಳಗಿನ ಟ್ರಾಫಿಕ್, ಆ ಸಿಗ್ನಲ್ ಡಿಲೇ ಎಲ್ಲವನ್ನೂ ಸ್ಕಿಪ್ ಮಾಡಿದ್ರಿಂದ ಟ್ರೈನ್ ಫುಲ್ ಸ್ಪೀಡಲ್ಲಿ ಹೋಗೋಕ್ ಸಾಧ್ಯವಾಗಿದೆ. ಈ ಒಂದು ಸ್ಮಾರ್ಟ್ ಐಡಿಯಾದಿಂದಲೇ ಇಷ್ಟೊಂದು ಟೈಮ್ ಉಳಿತಾಯ ಆಗ್ತಿರೋದು. ಇನ್ನು ಬೆಂಗಳೂರಿಂದ ಹೊರಡೋ ಈ ರೈಲು ಎಲ್ಲೆಲ್ಲಿ ನಿಲ್ಲುತ್ತೆ ಅಂತ ಒಮ್ಮೆ ನೋಡಿ. ಇದು ತುಮಕೂರು, ಅರಸೀಕೆರೆ, ದಾವಣಗೆರೆ ಮೂಲಕ ಸಾಗಿ ಆಮೇಲೆ ಹಾವೇರಿ, ಗದಗ್ ಬೈಪಾಸ್, ಬಾದಾಮಿ, ಬಾಗಲಕೋಟೆ, ಆಲಮಟ್ಟಿ ಮತ್ತೆ ಬಸವನ ಬಾಗೇವಾಡಿ ಸ್ಟೇಷನ್ಗಳಲ್ಲಿ ನಿಲ್ಲುತ್ತೆ. ಅಂದ್ರೆ ಇದು ಬರೀ ವಿಜಯಪುರಕ್ಕೆ ಮಾತ್ರ ಅಲ್ಲ, ದಾರಿಲಿ ಬರೋ ಇಡೀ ನಾರ್ತ್ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಿಗೆ ಒಂದು ಡೈರೆಕ್ಟ್ ಕನೆಕ್ಷನ್ ಕೊಡುತ್ತೆ. ಮುಖ್ಯವಾಗಿ ಬಾಗಲಕೋಟೆ, ಬಾದಾಮಿ, ದಾವಣಗೆರೆ ಕಡೆಯ ಜನಸಾಮಾನ್ಯರಿಗೆ, ವ್ಯಾಪಾರಿಗಳಿಗೆ ಮತ್ತೆ ಸ್ಟೂಡೆಂಟ್ಸ್ಗೆ ರಾಜಧಾನಿ ಜೊತೆ ಫಾಸ್ಟ್ ಕನೆಕ್ಟ್ ಆಗೋಕೆ ಇದೊಂದು ದೊಡ್ಡ ವರದಾನ ಅಂತಾನೆ ಹೇಳ್ಬೋದು. ಈ ರಿಯಲ್ ಗೇಮ್ ಚೇಂಜರ್ ಪ್ರಾಜೆಕ್ಟ್ ಹಿಂದೆ ಇರೋದು ಒಂದು ಬೆಸ್ಟ್ ಟೀಮ್ ವರ್ಕ್. ಏಪ್ರಿಲಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಅವರು ಕೇಂದ್ರ ರೈಲ್ವೆ ಇಲಾಖೆಗೆ ಒಂದು ಲೆಟರ್ ಬರೆದು ಈ ಬೈಪಾಸ್ ರೂಟ್ ಬಗ್ಗೆ ಪ್ರಪೋಸಲ್ ಇಟ್ಟಿದ್ರು. ಅವರ ಈ ಸತತ ಪ್ರಯತ್ನಕ್ಕೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ರಾಜ್ಯ ಸಚಿವ ವಿ. ಸೋಮಣ್ಣ ಅವರು ಕೂಡ ಅಷ್ಟೇ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ನೀಡಿದ್ರ ಫಲವಾಗಿ ಈ ಫಾಸ್ಟ್ ಟ್ರೈನ್ ಸೇವೆ ಶುರುವಾಗಿದೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಸರಿಯಾದ ಪ್ಲಾನಿಂಗ್ ಮತ್ತು ಲೀಡರ್ಸ್ ಮಧ್ಯೆ ಒಳ್ಳೆ ಕೋಆರ್ಡಿನೇಷನ್ ಇದ್ರೆ ಎಂಥ ದೊಡ್ಡ ಬದಲಾವಣೆನಾದ್ರೂ ತರಬಹುದು ಅನ್ನೋದಕ್ಕೆ ಈ ರೈಲು ಮಾರ್ಗ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಸದ್ಯಕ್ಕೆ ಇದರ ಶೆಡ್ಯೂಲ್ ಹೇಗಿದೆ ಅಂತ ನೋಡೋಣ. ಈ ಸ್ಪೆಷಲ್ ಟ್ರೈನ್ ಯಶವಂತಪುರದಿಂದ ಪ್ರತಿ ಶನಿವಾರ ಹೊರಟ್ರೆ ವಿಜಯಪುರದಿಂದ ಪ್ರತಿ ಭಾನುವಾರ ವಾಪಸ್ ಬರುತ್ತೆ. ವೀಕೆಂಡಲ್ಲಿ ಊರಿಗೆ ಹೋಗಿ ಬರೋರಿಗೆ ಇದು ಹೇಳಿ ಮಾಡಿಸಿದಂತಿದೆ ಅಲ್ವಾ? ಆದ್ರೆ ಇಲ್ಲಿ ನಾವೆಲ್ಲ ಗಮನಿಸಬೇಕಾದ ಒಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ನೈಋತ್ಯ ರೈಲ್ವೆ ಬಿಟ್ಟಿರೋ ಮಾಹಿತಿ ಪ್ರಕಾರ ಈ ವಾರಾಂತ್ಯದ ಸ್ಪೆಷಲ್ ಸರ್ವಿಸ್ ಸದ್ಯಕ್ಕೆ ಜೂನ್ 28ರವರೆಗೆ ಮಾತ್ರ ಇರುತ್ತೆ. ಇದೊಂದು ಟೆಂಪರರಿ ಪ್ರಾಯೋಗಿಕ ಹೆಜ್ಜೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಪ್ರಯಾಣಿಕರ ಡಿಮ್ಯಾಂಡ್ ನೋಡಿ ನಿರ್ಧಾರ ತಗೋಬಹುದು. ಆದ್ರೆ ಸದ್ಯಕ್ಕಂತೂ ಈ ಅವಕಾಶನ ಮಿಸ್ ಮಾಡದೆ ಯೂಸ್ ಮಾಡ್ಕೋಬಹುದು. ಉತ್ತರ ಕರ್ನಾಟಕ ಮತ್ತೆ ಬೆಂಗಳೂರು ಮಧ್ಯೆ ಓಡಾಡೋ ಜನರ ಟ್ರಾಫಿಕ್ ಎಷ್ಟಿದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಹಬ್ಬ ವೀಕೆಂಡ್ ಬಂತು ಅಂದ್ರೆ ಸಾಕು, ಟಿಕೆಟ್ ಸಿಗದೆ ಫುಲ್ ಪರದಾಟ ಆಗ್ತಿರುತ್ತೆ. ಈ ರಶ್ ಕಂಟ್ರೋಲ್ ಮಾಡೋಕೆ ಈ ಹೊಸ ವೀಕೆಂಡ್ ರೈಲಿಗೆ ಬರೋಬ್ಬರಿ 19 ಬೋಗಿಗಳನ್ನ ಅಳವಡಿಸಿದ್ದಾರೆ. 19 ಕೋಚ್ಗಳು ಅಂದ್ರೆ ನೀವೇ ಯೋಚನೆ ಮಾಡಿ, ಏಕಕಾಲಕ್ಕೆ ಸಾವಿರಾರು ಜನ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಜರ್ನಿ ಮಾಡ್ಬೋದು. ಇದರಲ್ಲಿ ಜನರಲ್ ಮತ್ತು ರಿಸರ್ವೇಷನ್ 2 ಬೋಗಿಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ಇದೊಂದು 1 ಮಂತ್ ಟೆಂಪರರಿ ಸರ್ವಿಸ್ ಆಗಿದ್ರೂ ಮುಂದಿನ ದಿನಗಳಲ್ಲಿ ಇದು ಪರ್ಮನೆಂಟ್ ಆಗ್ಬೇಕು ಅನ್ನೋ ಡಿಮಾಂಡ್ ಕೂಡ ಶುರುವಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನ ಡೈಲಿ ಓಡಿಸಬೇಕು ಅಂತ ಸಚಿವರು ಮತ್ತೆ ಕೇಂದ್ರ ರೈಲ್ವೆ ಇಲಾಖೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ವೇಳೆ ಈ ಫಾಸ್ಟ್ ಕನೆಕ್ಷನ್ ಡೈಲಿ ಟ್ರೈನ್ ಆದ್ರೆ ಏನಾಗತ್ತೆ ಅಂತ ಒಂದ್ಸಲ ಇಮ್ಯಾಜಿನ್ ಮಾಡಿ. ಪ್ರತಿದಿನ ರೈಲು ಓಡಾಡಿದ್ರೆ ಬಿಸ್ನೆಸ್, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಎಲ್ಲಾ ಲೆವೆಲ್ನಲ್ಲೂ ಆ ಭಾಗದ ಜನರಿಗೆ ಎಷ್ಟು ಈಸಿ ಆಗತ್ತಲ್ವಾ? ರೈತರು ಕೂಡ ತಮ್ಮ ಬೆಳೆಗಳನ್ನ ಫಟಾಫಟ್ ಅಂತ ದೊಡ್ಡ ಮಾರ್ಕೆಟ್ಗೆ ತರ್ಬೋದು. ಹಾಗಾಗಿ ಇದು ಪರ್ಮನೆಂಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಟೈಮಿಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ಈಗಿರೋ ಶೆಡ್ಯೂಲ್ ಪ್ರಕಾರ ರೈಲು ಮುಂಜಾನೆ 4 ಗಂಟೆಗೆ ಯಶವಂತಪುರ ಸೇರ್ಬಿಡುತ್ತೆ. ನಸುಕಿನ 4 ಗಂಟೆಗೆ ಅಂದ್ರೆ ವಯಸ್ಸಾದವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಸ್ಟೇಷನ್ನಿಂದ ಮನೆಗೆ ಹೋಗೋದು ಕಷ್ಟ ಅಲ್ವಾ? ಆ ಟೈಮಲ್ಲಿ ಆಟೋ, ಕ್ಯಾಬ್ ಸಿಗೋದು ಕೂಡ ಒಂದು ದೊಡ್ಡ ತಲೆನೋವು.
ಅದಕ್ಕೆ ಈ ಆಗಮನದ ಸಮಯನ ಮುಂಜಾನೆ 5:30ಯಿಂದ 6 ಗಂಟೆ ಸುಮಾರಿಗೆ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಲಾಗಿದೆ. ಇದು ನಿಜಕ್ಕೂ ಪ್ರಯಾಣಿಕರ ಕಷ್ಟನ ಅರ್ಥ ಮಾಡ್ಕೊಂಡು ಕೇಳಿರೋ ತುಂಬಾನೇ ಜನಸ್ನೇಹಿ ಬೇಡಿಕೆ. ಹಾಗಾದ್ರೆ ಫ್ಯೂಚರ್ನಲ್ಲಿ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಹೇಗಿರಬೇಕು? ಪ್ರಯಾಣಿಕರ ಡಿಮ್ಯಾಂಡ್ ಪ್ರಕಾರ ರಾತ್ರಿ 8 ಗಂಟೆಗೆ ರೈಲು ಹೊರಟು ಮರುದಿನ ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ತಲುಪೋದು ದಿ ಬೆಸ್ಟ್ ಆಪ್ಷನ್. ಈ ಥರ ಓವರ್ನೈಟ್ ಜರ್ನಿ ಇದ್ರೆ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತಾ ಬೆಳಿಗ್ಗೆ ಫ್ರೆಶ್ ಆಗಿ ಊರು ಸೇರ್ಬೋದು. ಆಫೀಸ್ ಕೆಲಸ ಮುಗಿಸಿ ರೈಲ್ ಹತ್ತಿದ್ರೆ ಮರುದಿನ ಬೆಳಿಗ್ಗೆ ಯಾವುದೇ ಆಯಾಸ ಇಲ್ಲದೆ ಇಳಿಬೋದು. ಆ ಉಳಿತಾಯ ಆಗೋ 5 ಗಂಟೆಗಳ ಸಂಪೂರ್ಣ ಲಾಭ ನಮಗೆ ಸಿಗೋದು ಇದೇ ರೀತಿ ಅಲ್ವಾ? ಈ ಶೆಡ್ಯೂಲ್ ಏನಾದ್ರೂ ಫಿಕ್ಸ್ ಆದ್ರೆ ಇದು ನಾರ್ತ್ ಕರ್ನಾಟಕದ ಮೋಸ್ಟ್ ಫೇವ್ರೆಟ್ ಟ್ರೈನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದೆಲ್ಲ ನೋಡಿದ್ಮೇಲೆ ಕೊನೆಯದಾಗಿ ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ ಒಂದೇ. ಕೇವಲ 5 ಗಂಟೆಗಳನ್ನ ಉಳಿಸ್ಕೊಡ್ತಿರೋ ಈ ಫಾಸ್ಟ್ ಟ್ರ್ಯಾಕ್ ಕನೆಕ್ಷನ್ ಭವಿಷ್ಯದಲ್ಲಿ ಉತ್ತರ ಕರ್ನಾಟಕದ ಕಾಯಂ ಜೀವನಾಳಿಯಾಗಿ ಬದಲಾಗುತ್ತಾ? ಈ ಇನ್ಫ್ರಾಸ್ಟ್ರಕ್ಚರ್ ಏನಾದ್ರೂ ಪರ್ಮನೆಂಟ್ ಆದ್ರೆ ಆ ಭಾಗದ ಆರ್ಥಿಕ ಅಭಿವೃದ್ಧಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಬಿಸ್ನೆಸ್, ಟೂರಿಸಂ, ಜಾಬ್ಸ್ ಎಲ್ಲದಕ್ಕೂ ದೊಡ್ಡ ಬೂಸ್ಟ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಯಾವ ರೀತಿ ಪರ್ಮನೆಂಟ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ. ಈ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ನ ನಮ್ ಜೊತೆ ನೋಡಿದ್ದಕ್ಕೆ ಧನ್ಯವಾದಗಳು.